ಗುಣಮಟ್ಟದ ಆಹಾರದ ವಿರುದ್ಧ ಆಹಾರ ಇಲಾಖೆ ಸಮರ ಸಾರಿದೆ. ಇಡ್ಲಿ, ಗೋಬಿ ಸೇರಿದಂತೆ ಅನೇಕ ಆಹಾರಗಳ ಮೇಲೆ ರೂಲ್ಸ್ ಜಾರಿ ಮಾಡಿದೆ. ಇದರ ಬೆನ್ನಲ್ಲೇ ಕುಡಿಯುವ ನೀರಿನ ಮೇಲೂ ಹದ್ದಿನ ಕಣ್ಣಿಟ್ಟಿದೆ. ಮಿನರಲ್ ವಾಟರ್ ಬಾಟಲ್ ವಿರುದ್ಧ ಸಮರ. 288 ವಾಟರ್ ಬಾಟಲ್ಗಳ ಸ್ಯಾಂಪಲ್ ಟೆಸ್ಟ್. ರಾಜ್ಯದಲ್ಲಿ ಕೆಮಿಕಲ್ ಮಿಶ್ರಿತ ಆಹಾರಗಳ ವಿರುದ್ಧ ಆರೋಗ್ಯ ಇಲಾಖೆ ಬ್ರಹ್ಮಾಸ್ತ್ರ ಪ್ರಯೋಗಿಸುತ್ತಿದೆ. ಇಡ್ಲಿ, ಪ್ಲಾಸ್ಟಿಕ್, ಕಲ್ಲಂಗಡಿ, ಟ್ಯಾಟೂ ಬಳಿಕ ಮಿನರಲ್ ವಾಟರ್ನ ಅಸಲಿಯತ್ತು ಬಯಲಿಗೆಳೆಯೋದಕ್ಕೆ ಮುಂದಾಗಿದೆ. ರಾಜ್ಯದಲ್ಲಿ ನಕಲಿ ವಾಟರ್ ಬಾಟಲ್ಗಳ ಹಾವಳಿ ಮಿತಿಮೀರಿದೆ. ಮಿನರಲ್ ವಾಟರ್ ಅಂತ ಬ್ರ್ಯಾಂಡ್ ಹೆಸರು ಹೇಳಿಕೊಂಡು ಕಳ್ಳಾಟವಾಡ್ತಿದ್ದಾರೆ. ಹೀಗಾಗಿ ಆಹಾರ ಇಲಾಖೆ ಅಲರ್ಟ್ ಆಗಿದ್ದು ಸೂಕ್ತ ಕ್ರಮ ಕೈಗೊಳ್ಳಲು ಸಜ್ಜಾಗಿದೆ. ಈಗಾಗಲೇ 288 ವಾಟರ್ ಬಾಟಲ್ಗಳ ಸ್ಯಾಂಪಲ್ ಸಂಗ್ರಹಿಸಿ ಟೆಸ್ಟ್ಗೆ ಕಳಿಸಿದೆ. ಬಾಟಲ್ ಯಾವ ರೀತಿಯ ಪ್ಲಾಸ್ಟಿಕ್ನಲ್ಲಿ ತಯಾರು ಮಾಡಲಾಗುತ್ತೆ, ಇದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದ್ಯಾ, ಜೊತೆಗೆ ಮಿನರಲ್ ವಾಟರ್ನಲ್ಲಿ ಎಷ್ಟು ಮಿನರಲ್ ಇವೆ, ಇವೆಲ್ಲವೂ ಕೂಡ ಕುಡಿಯಲು ಯೋಗ್ಯವಾಗಿದ್ಯಾ ಅಥವಾ ಮಿನರಲ್ ಹೆಸರಿನಲ್ಲಿ ಯಾವುದೋ ನೀರು ತುಂಬಿಸಿ ಕೊಡಲಾಗ್ತಿದ್ಯಾ ಅನ್ನೋ ಬಗ್ಗೆ ಪರೀಕ್ಷೆ ನಡೆಸಲಾಗ್ತಿದೆ. ಶೀಘ್ರದಲ್ಲೇ ಈ ವರದಿ ಆಹಾರ ಇಲಾಖೆಯ ಕೈ ಸೇರಲಿದೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಫ್ಲೇವನಾಯ್ಡ್ಸ್, ಆಂಟಿ ಆಕ್ಸಿಡೆಂಟ್ಸ್ ಇವೆಲ್ಲ ಕಮ್ಮಿ ಆದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾದ್ರೆ ಖಂಡಿತವಾಗೂ ಯಾವುದೇ ಕಾಯಿಲೆಗಳಾಗಿರ್ಬೋದು, ನಮ್ಮ ಸೆಲ್ಸ್ ನ ಸೂಕ್ಷ್ಮತೆಗಳು ಕಮ್ಮಿ ಆಗ್ತಾ ಹೋಗ್ತವೆ. ಸೂಕ್ಷ್ಮತೆ ಅಂದ್ರೆ ಅದ್ರ ಮಾಡೋ ಕೆಲಸಗಳು ಕಮ್ಮಿ ಆಗ್ತಾ ಹೋಗ್ತವೆ. ಸೊ ಅವಾಗ ಇಂಡೈಜೆಷನ್ ಆಗಿರ್ಬೋದು, ಕಾನ್ಸ್ಟಿಪೇಷನ್ ಆಗಿರ್ಬೋದು, ಡಿಹೈಡ್ರೇಷನ್ ಆಗಿರ್ಬೋದು, ಈ ನೀರು ಕಲುಷಿತಗೊಂಡ್ರೆ ಖಂಡಿತವಾಗೂ ಡಿಸೆಂಟ್ರಿ, ವಾಂತಿ, ಬೇದಿ ಈ ತರ ಕಾಲರಗಳೆಲ್ಲ ಕಾಣಿಸ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಒಟ್ನಲ್ಲಿ ಈ ವಾರವೇ ಮಿನರಲ್ ವಾಟರ್ ರಿಪೋರ್ಟ್ ಹೊರಬೀಳಲಿದ್ದು ಕಳ್ಳಾಟವಾಡುವ ನಕಲಿ ವಾಟರ್ ಬಾಟಲ್ಗಳಿಗೆ ಕಡಿವಾಣ ಬೀಳಲಿದೆ. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.